ಹಾಯ್ ನಮಸ್ತೆ ಎಲ್ಲರಿಗೂ. ನೋಡ್ತಾ ಇರ್ಬೋದು, ಹುಣಸೆ ಹಣ್ಣಿನ ಜಿಗಳಿ ಮಾಡ್ತಾ ಇದ್ದೀನಿ ಇವತ್ತು. ತುಂಬ ರುಚಿಯಾಗಿರುತ್ತೆ. ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಾಗ್ತಾ ಇದೆ. ಹುಣಸೆ ಹಣ್ಣು, ಉಪ್ಪು, ಹಸಿಮೆಣಸಿನಕಾಯಿ ಅಥವಾ ಒಣ ಖಾರವನ್ನು ಆದರೂ ಹಾಕೋಬೋದು, ಬೆಳ್ಳುಳ್ಳಿ, ಜೀರಿಗೆ, ಬೆಲ್ಲ ಇಷ್ಟು ಇದ್ದರೆ ಸಾಕು. ಸಖತ್ತಾಗಿರೋ ಜಿಗಳೆಯನ್ನು ಮಾಡಬಹುದು. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ. ಅತಿಯಾಗಿ ನೆಗಡಿ ಕೆಮ್ಮು ಏನಾದರೂ ಇದ್ದರೂ ಈ ಥರ ಜಿಗಳೆ ಮಾಡ್ಕೊಂಡು ತಿಂದರೂ ಬೇಗ ಹೊರಟೋಗುತ್ತೆ. ಒಂದು ಸಲ ಏನಾದರೂ ಜಾಸ್ತಿ ಏನಾದರೂ ಆಗಿದ್ರೆ ನಿಮಗೆ ಶೀತ, ಟ್ರೈ ಮಾಡಿ ನೋಡಬೇಕಾದ್ರೆ. ಎಲ್ಲವನ್ನು ಹಾಕಿ ಸಣ್ಣಗೆ ಕುಟ್ಟಬೇಕು. ಅದನ್ನು ಕುಟ್ಟಾನೆಲ್ಲಾದರೂ ಕುಟ್ಕೋಬೋದು. ನಾನು ಹಾಗೆ ಸುಮ್ಮನೆ ಕುಟ್ಕೊಳ್ತಾ ಇದ್ದೇನೆ. ಕುಟ್ಟಾನೆಲ್ಲ ಹಾಕಿ ಸರಿಯಾಗಿ ಸಣ್ಣಗೆ ಪೇಸ್ಟ್ ಆಗೋವರೆಗೂ ಕುಟ್ಬೇಕು ಅದನ್ನು. ಆಮೇಲೆ ಒಂದು ಕಡ್ಡಿಗೆ ಲಾಲಿಪಾಪ್ ಥರ ಹಾಕಿ ಮಕ್ಕಳಿಗೆ ಏನಾದರೂ ಕೊಟ್ಟರೆ, ಇವಾಗ ಮಾಡ್ರನ್ ಲಾಲಿಪಾಪ್ ಬಿಟ್ಟೇ ಬಿಡ್ತಾರೆ ಅವರು. ಇದಕ್ಕೆ ಅಡಿಕ್ಟ್ ಆಗ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಯಾರಿಗೆಲ್ಲ ತುಂಬ ಇಷ್ಟನೋ ಜಿಗಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. Thank you for watching.